ಬಿಡದಿ ರೈತರಿಗೆ ಸರ್ಕಾರ ಎಕರೆಗೆ 3 ಕೋಟಿಗೂ ಹೆಚ್ಚು ಹಣ ಕೊಡ್ತೀವಿ ಅಂತ ಹೇಳಿದೆ. ಆದರೆ ಅದೇ ಜಮೀನಿನಿಂದ ಮುಂದೆ ಸರ್ಕಾರ ಸುಮಾರು 33,000 ಕೋಟಿ ಹಣ ಮಾಡೋ ನಿರೀಕ್ಷೆಯಲ್ಲಿದೆ. ಅಸಲಿ ಕಥೆ ಏನು? ಬಿಡದಿಯಲ್ಲಿ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ನಿರ್ಮಿಸುವ ದೊಡ್ಡ ಯೋಜನೆ. ಪ್ರಾಜೆಕ್ಟ್ ಕಾಸ್ಟ್ ಸುಮಾರು 18,133 ಕೋಟಿ ರೂಪಾಯಿ. ಇದರ ಉದ್ದೇಶ ಬೆಂಗಳೂರು ಮೇಲಿನ ಪಾಪ್ಯುಲೇಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಪ್ರೆಷರ್ನ ಕಡಿಮೆ ಮಾಡಿ ಹೊಸ ರೆಸಿಡೆನ್ಷಿಯಲ್, ಕಮರ್ಷಿಯಲ್ ಮತ್ತು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡೋದು. ಆದರೆ ಈಗ ಕಾಂಟ್ರವರ್ಸಿ ಇಲ್ಲಿದೆ. ಸರ್ಕಾರದ ಹೊಸ ಆಫರ್: ಭೂಮಿ ಕೊಡೋ ಮಾಲೀಕನಿಗೆ 3 ಕೋಟಿ ಹಣ ಅಥವಾ ಅದಕ್ಕಿಂತ ಹೆಚ್ಚು. ಹಣ ಬೇಡ ಅಂದರೆ ಅಭಿವೃದ್ಧಿಪಡಿಸಿದ ಭೂಮಿಯನ್ನು 50% ಪ್ಲಾಟ್ ರೂಪದಲ್ಲಿ ಕೊಡೋದು. ಈ ಆಪ್ಷನ್ನು ಕೂಡ ಸರ್ಕಾರ ಅವರಿಗೆ ಕೊಡ್ತಾ ಇದೆ. ಆದರೆ ರೈತರ ಒಂದು ಗುಂಪು ಈ ಅಕ್ವಿಸಿಷನ್ಗೆ ವಿರೋಧ ಮಾಡ್ತಿದೆ. ಹಾಗಾದರೆ ಅವರ ಪ್ರಶ್ನೆ ಏನು? ರೈತರಿಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟು ಮಾಡರ್ನ್ ಬೆಂಗಳೂರು ಮಾಡೋ ಯೋಜನೆಯ, ಅಥವಾ ಕೃಷಿ ಭೂಮಿಯನ್ನು ಅರ್ಬನ್ ಡೆವಲಪ್ಮೆಂಟ್ಗೆ ಬದಲಿಸುವ ದೊಡ್ಡ ಲ್ಯಾಂಡ್ ಬಿಸ್ನೆಸ್ ಅಂತ ಕೇಳ್ತಿದ್ದಾರೆ. ಸರ್ಕಾರದ ಪ್ರೊಜೆಕ್ಷನ್ ಪ್ರಕಾರ ಟೌನ್ಶಿಪ್ ಕಂಪ್ಲೀಟ್ ಆದಮೇಲೆ ಒಟ್ಟು ರೆವೆನ್ಯೂ 33,562 ಕೋಟಿ ಬರ್ಬೋದು ಅಂತ ಅಂದಾಜು ಹಾಕಿದ್ದಾರೆ. ಪ್ರಾಜೆಕ್ಟ್ ಕಾಸ್ಟ್ ಮತ್ತು ಇತರ ಲೆಕ್ಕಾಚಾರಗಳ ನಂತರ ಸುಮಾರು 15,429 ಕೋಟಿ ಸರ್ಪ್ಲಸ್ ಸಿಗಬಹುದು ಎಂದು ಅಂದಾಜು ಮಾಡಲಾಗಿದೆ. ನನ್ನ ಪ್ರಕಾರ ಸೊಲ್ಯೂಷನ್ ಒಂದೇ: ರೈತರಿಗೆ ಕೇವಲ ದುಡ್ಡು ಕೊಡೋದಲ್ಲ, ಅವರಿಗೆ ಲಾಂಗ್ ಟರ್ಮ್ ಓನರ್ಶಿಪ್, ಡೆವಲಪ್ಡ್ ಪ್ಲಾಟ್ಸ್ ಮತ್ತು ಪ್ರಾಜೆಕ್ಟ್ನಲ್ಲಿ ಫ್ಯೂಚರ್ ವ್ಯಾಲ್ಯೂ ಸಿಗೋ ವ್ಯವಸ್ಥೆ ಇರಬೇಕು. ಜನಗಳಿಗೆ ಒಂದು ಪ್ರಶ್ನೆ: ನಿಮ್ಮ ಜಮೀನಾಗಿದ್ದರೆ 3 ಕೋಟಿ ಕೊಟ್ಟರೆ ತಗೊಳ್ತಿದ್ರಾ ಅಥವಾ 50% ಡೆವಲಪ್ ಆಗಿರೋ ಲ್ಯಾಂಡ್ನ ಕೇಳ್ತಿದ್ರಾ? ಕಾಮೆಂಟ್ ಮಾಡಿ.